10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆಗೊಂಡಿರೋ ಫ್ಲವರ್ ಶೋಗೆ ಜನಸಾಗರವೇ ಹರಿದು ಬರ್ತಿದೆ. ಹೂವಿನ ಲೋಕ ಕಣ್ತುಂಬಿಕೊಳ್ಳಲು ಬರ್ತಿರೋ ಜನ ಮಾತ್ರ ನಿರಾಸೆಗೊಂಡಿದ್ದಾರೆ. ಆಯೋಜಕರ ವಿರುದ್ಧವೂ ಕಿಡಿಕಾರಿದ್ದಾರೆ. ಫ್ಲವರ್ ಶೋ ಹೆಸರಲ್ಲಿ ಶಾಪಿಂಗ್ ಫೆಸ್ಟಿವಲ್. ತೋಟಗಾರಿಕೆ ಇಲಾಖೆ ವಿರುದ್ಧ ಜನ ಗರಂ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ವರ್ಷಕ್ಕೆ 2 ಬಾರಿ ಫ್ಲವರ್ ಶೋ ಆಯೋಜನೆ ಆಗ್ತಿತ್ತು. ವಿಷಯ ಅಂದ್ರೆ ಈ ಬಾರಿ ಕಬ್ಬನ್ ಪಾರ್ಕ್ನಲ್ಲೂ ಹೂವಿನ ಹಬ್ಬ ಆಯೋಜನೆಯಾಗಿದೆ. ನವೆಂಬರ್ 27ರಿಂದ ಶುರುವಾಗಿರೋ ಈ ಶೋ ಡಿಸೆಂಬರ್ 7ಕ್ಕೆ ಕೊನೆಯಾಗಲಿದೆ. ಅಂದ್ರೆ ಬರೋಬ್ಬರಿ 11 ದಿನ ನಡೆಯುತ್ತಿದೆ. 10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆಗೊಂಡಿರೋ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ವಿಷಯ ಅಂದ್ರೆ ಇಲ್ಲಿ ಹೂಗಳಿಗಿಂತ ವಾಣಿಜ್ಯ ಮಳಿಗೆಗಳೇ ಹೆಚ್ಚಿವೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಒಂದು ಫ್ಲವರ್ ಶೋ ಬರೀ ಫ್ಲವರ್ ಶೋ ಆಗಿ ಮಾತ್ರ ಉಳಿದಿಲ್ಲ, ಇದಕ್ಕಿಂತ ಹೆಚ್ಚಾಗಿ ಇದೊಂದು ಶಾಪಿಂಗ್ ಫೆಸ್ಟಿವಲ್ ಅನ್ನೋ ರೀತಿ ಭಾಸವಾಗ್ತದೆ. ಯಾಕಂದ್ರೆ ಏನು ಕಬ್ಬನ್ ಪಾರ್ಕ್ ನಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಇಲ್ಲ, ಕಡ್ಡಾಯವಾಗಿ ಇಲ್ಲ. ಆದ್ರೆ ಫ್ಲವರ್ ಶೋ ನೆಪದಲ್ಲಿ ಈ ರೀತಿಯಾಗಿ ವಾಣಿಜ್ಯ ಮಳಿಗೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ಹೂಗಳ ಲೋಕ ಕಣ್ತುಂಬಿಕೊಳ್ಳಲು ಮೈಸೂರಿನಿಂದ ಬಂದಿದ್ದ ಮಹಿಳೆಯೊಬ್ಬರು ಇಲ್ಲಿ ಸಾಲು ಸಾಲು ವಾಣಿಜ್ಯ ಮಳಿಗೆ ಕಂಡು ಬೇಸರ ವ್ಯಕ್ತಪಡಿಸಿದ್ರು. ಐ ಆಮ್ ಕನ್ಫ್ಯೂಸ್ಡ್. ಎಲ್ಲಿ ಫ್ಲವರ್ಸ್ ಅಂತ ಹುಡುಕಿ ಕೊನೆಗೆ ನೀವು ಸಿಕ್ಕಿದ್ರು ಅಂತ ನಿಮ್ಗೇನೆ ಕೇಳಕ್ ಹೊರಟೆ ನಾನು. ಎಲ್ಲಿ ಅಂದ್ರೆ ನೋಡಿದ್ರೆ ಇಷ್ಟೇನೆ. ಸೊ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಕಮಿಂಗ್ ಆಲ್ ದ ವೇ ಫ್ರಮ್ ಮೈಸೂರಿಂದ ಬಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಇಲ್ಲಿ ಹೂವಿಗಿಂತ ಶಾಪಿಂಗ್ಗೆ ಹೆಚ್ಚು ಮಹತ್ವ ಕೊಡಲಾಗಿದೆ ಅಂತ ಮತ್ತೊಬ್ರು ಕಿಡಿಕಾರಿದ್ರು. ಇಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ಲಿಲ್ಲ. ನಾವ್ ಇಲ್ಲಿ ಆ ಕಡೆ ಎಲ್ಲ ಇದೇನೋ ಅಂತ ಎಲ್ಲ ಹುಡುಕಕ್ಕೆ ಅಂತ ಹೋಗ್ತಾ ಇದೀವಿ, ಎಲ್ಲಿಲ್ಲ. ಬರೀ ಇದು 1 ಲೈನ್ 1 ಸ್ಟ್ರೆಚ್ ಅಷ್ಟೇನೆ ಇರೋದಿದ್ದು. ಆ ಕಡೆ ಫುಲ್ ಶಾಪಿಂಗ್ ಇದೆ, ಮತ್ತೆ ಈ ಕಡೆನು ಇಲ್ಲೂ ಎಲ್ಲೋ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ನೋಡ್ದೆ ನಾನು. ಫ್ಲವರ್ಸ್ ಕಮ್ಮಿ ಇದೆ ಇದರಲ್ಲಿ. ಇದೆಲ್ಲದರ ನಡುವೆ ಆನೆ ಸೇರಿದಂತೆ ಇತರೆ ಕಲಾಕೃತಿಗಳು ಬಾಡಿ ಹೋಗಿದ್ವು. ಇಂದು ಹೊಸ ಹೂಗಳನ್ನ ಜೋಡಿಸಿ ಮತ್ತೆ ನಡನಡಿಸುವಂತೆ ಮಾಡಲಾಗಿದೆ. ಅಷ್ಟಕ್ಕೂ ಕಬ್ಬನ್ ಪಾರ್ಕ್ನಲ್ಲಿ ಸಾಮಾನ್ಯ ದಿನಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಆದರೆ ಫ್ಲವರ್ ಶೋ ನೆಪದಲ್ಲಿ ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ತೋಟಗಾರಿಕಾ ಇಲಾಖೆ ಪ್ರಥಮ ಬಾರಿಗೆ ಮಾಡಿರೋದ್ರಿಂದ ಈ ರೀತಿ ಆಗಿದೆ, ಮುಂದೆ ಸರಿ ಮಾಡ್ತೇವೆ ಅಂತಾರೆ. ಸೊ ಇದು ಏನಂದರೆ ನಮಗೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಎಲ್ಲಿ ಮಳಿಗೆಗಳನ್ನ ಹಾಕಬೇಕು, ಎಲ್ಲಿ ಫ್ಲವರ್ ಶೋ ಎಲ್ಲಿ ಡಿಸ್ಪ್ಲೇ ಮಾಡಬೇಕು, ಅದೇ ದೊಡ್ಡ ಒಂದು ಸಾಹಸ ಮಾಡಿದ್ದೀವಿ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ ಮುಂದೆ ಮಾಡಿದಾಗ. ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಆಗಿರೋ ಹೂವಿನ ಹಬ್ಬ ಎಲ್ಲರನ್ನ ಸೆಳೆದಿದೆ ನಿಜ. ಆದ್ರೆ ಇಲ್ಲಿ ಹೂವಿಗಿಂತ ಶಾಪಿಂಗ್ ಮಳಿಗೆಗಳು ಹೆಚ್ಚಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.